ಒಮ್ಮೆ ಒಂದು ಪುಟ್ಟ ಹುಡುಗ ಊಟಕ್ಕೆ ಕುಳಿತ. ತಟ್ಟೆಯಲ್ಲಿ ಅನ್ನ, ಸಾಂಬಾರ್, ಸ್ವಲ್ಪ ತರಕಾರಿಗಳು. ಆದ್ರೆ ಅವನು ಗೇಮ್ ನೋಡ್ತಾ ಇಷ್ಟ ಇಲ್ಲ, ಬೇಡ ಅಂತ ತಳ್ಳುತ್ತಿದ್ದ. ಅಪ್ಪ ಸಮಾಧಾನವಾಗಿ ಕೇಳಿದ್ರು, ಈ ಅನ್ನ ಎಷ್ಟು ಕಷ್ಟಕ್ಕೆ ನಮ್ಮ ತಟ್ಟೆಗೆ ಬಂದಿದೆ ಗೊತ್ತಾ? ಅವರು ಕಿಟಕಿ ಹೊರಗಡೆ ತೋರಿಸಿ ಹೇಳಿದ್ರು. ಬಿಸಿಲಿನಲ್ಲಿ ಹೊತ್ತು ಹೊತ್ತು ಕಳೆದುಕೊಂಡ ಕೈಗಳೆಲ್ಲ ಮಳೆಯಲ್ಲಿ ನೆನೆದು ಬೆಳೆದ ಬೆಳೆ, ಹೊಟ್ಟೆಬಾಡಲಿ ಕೆಲಸ ಮಾಡಿದ ನಮ್ಮ ರೈತರ ಪರಿಶ್ರಮ. ಆ ಪ್ರತಿಯೊಂದು ಧಾನ್ಯದಲ್ಲೂ ಅವರ ದುಡಿಮೆಯ ಕಥೆ ಇದೆ. ಹುಡುಗನಿಗೆ ಅರ್ಥ ಆಯಿತು. ಅವನು ತಟ್ಟೆಯನ್ನ ನೆಟ್ಟಗೆ ಹಾಕಿ ಗೌರವದಿಂದ ತಿನ್ನಲು ಶುರು ಮಾಡಿದ. ಬ್ರೋ, ನಮಗೂ ಅದೇ ಪಾಠ. ತಿನ್ನುವುದು ಒಂದು ಕ್ರಿಯೆ ಮಾತ್ರವಲ್ಲ, ಅದು ಕೃತಜ್ಞತೆ, ಗೌರವ. ರೈತನ ಹನಿ ಹನಿಯಾದ ಬೆವರಿನ ಬೆಲೆ ಇದೆ ಅಲ್ಲಿ. ಆದ್ರಿಂದ ಊಟ ಅಂದ್ರೆ ಹೊಟ್ಟೆ ತುಂಬಿಸೋ ಕೆಲಸ ಅಲ್ಲ, ಅದು ನಮಗೆ ತಿನ್ನಿಸಲು ಬೆಳೆದ ಪ್ರತಿಯೊಬ್ಬ ರೈತನಿಗೆ ಕೊಡುವ ಗೌರವ. ಸರಿ, ತಿನ್ನೋಣ, ಆಹಾರಕ್ಕೆ ಮೌಲ್ಯ ಕೊಡೋಣ, ರೈತನಿಗೆ ನಮಸ್ಕಾರ ಹೇಳೋಣ.